ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾವು ಒಂದು ವಿಶೇಷವಾದ ಟಾಪಿಕ್ನ ಮೇಲೆ ಮಾತಾಡೋಣ. ಅದೇನಂತ ಹೇಳಿದರೆ, ನಮ್ಮ ಸನಾತನ ಧರ್ಮ ಹಾಗೆ ಹಿಂದೂ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಎಲ್ಲರೂ ಮಾತಾಡ್ತಾರೆ. ಇದರ ಬಗ್ಗೆ ಎಲ್ಲರೂ ಒಂದು ಆಲೋಚನೆ ಮಾಡ್ತಿದ್ದಾರೆ. ಹಾಗೆ ವಿಷಯವನ್ನು ಎಲ್ರಿಗೂ ತಿಳಿಸ್ತಾ ಇದ್ದಾರೆ. ಎಲ್ಲರೂ ಉತ್ಸುಕರಾಗಿದ್ದಾರೆ. ಅದೇ ಒಂದು ಸನಾತನ ಧರ್ಮವನ್ನು ಉಳಿಸೋಕೆ ಹಾಗೆ ಹಿಂದೂ ಧರ್ಮವನ್ನು, ಪರಂಪರೆಯನ್ನು, ಅದರ ಒಂದು ಸ್ಥಾನಮಾನವನ್ನು, ಹಾಗೆ ಅದರ ಒಂದು ಗೌರವವನ್ನು, ಅದಕ್ಕೆ ಕೊಡುವಂಥ ಬೆಲೆಯನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಕೂಡ. ಅದು ಯಾವ ರೀತಿ? ನನ್ನ ಒಂದು ರೀತಿಯಲ್ಲಿ ನಾನು ಹೇಳ್ತೇನೆ, ನಾನು ಕಂಡಂತೆ. ಇವಾಗ ನಾವು ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತೀವಿ ಅಲ್ವಾ? ಎಲ್ಲರೂ ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತಾ ಅಲ್ಲಿ ಮದುಮಕ್ಕಳಿಗೆ, ಮದುಮಗ ಅಥವಾ ಮದುಮಗಳು ಯಾರಾದರೂ ಒಬ್ಬರದು ಮೆಹಂದಿ ಇರ್ತದೆ. ಸೊ ಆ ಒಂದು ಮೆಹಂದಿಗೆ ಹೋದಾಗ ನಾವು ಅಲ್ಲಿ ಅವರಿಗೆ ಮೆಹಂದಿಯನ್ನು ಹಚ್ಚುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಂದರೆ ಅರೆದು ಆ ಒಂದು ಎಲೆಯನ್ನು, ಮೆಹಂದಿ ಎಲೆಯನ್ನು ಅರೆದು ಕಡಿದು ಅದನ್ನು ಒಂದು ಪೇಸ್ಟ್ ಥರ ಮಾಡಿ ಅದನ್ನು ಒಂದು ಹಚ್ಚುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರಿಗೂ ಗೊತ್ತಿದ್ದು. ಸೊ ಈ ಒಂದು ಮೆಹಂದಿಯನ್ನು ಹಚ್ಚೋ ಸಮಯದಲ್ಲಿ ಅವರಿಗೆ ನಾವು ಆಶೀರ್ವಾದ ಮಾಡ್ತೀವಿ. ಅಂದರೆ ಸುಮ್ಮನೆ ಒಂದು ಫೋಟೋಗೋಸ್ಕರ ಹಚ್ಚುವಂಥದ್ದಲ್ಲ. ಅದೀಗ ಬಂದದ್ದು ಫೋಟೋ, ವೀಡಿಯೋಸ್ ಅದೆಲ್ಲ ಈಗ ಬಂದದ್ದು. ಹಿಂದಿನ ಪರಂಪರೆಯಿಂದ ಬಂದಿದ್ದು ಏನಿದೆ ಅದನ್ನು ನಾವು ಹಾಗೇ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗೇ ಅದನ್ನು ಆಚರಣೆ ಮಾಡಬೇಕು. ಆಗ ನಮಗೆ ಅದರದ್ದು ಒಂದು ದೈವ ಬಲ ಅಥವಾ ಆಶೀರ್ವಾದ ಏನಿದೆ ಅದು ನೇರವಾಗಿ ನಮಗೆ ತಲುಪ್ತದೆ. ಸೊ ನಾವೇನು ಮಾಡ್ತಾ ಇದ್ದೇವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ನಾವು ಒಂದು 5 ವರ್ಷದ ಈಚೆಗೆ, ಅದಕ್ಕಿಂತ ಮುಂಚೆ ಇರಲಿಲ್ಲ ಈ ಥರ. ಸೊ ಅದಕ್ಕಿಂತ ಮುಂಚೆ ಯಾವ ರೀತಿ ಮೆಹಂದಿ ಆಚರಣೆ ಇತ್ತು ಅಂತ ಹೇಳಿದರೆ, ದೇವರ ಅಂದರೆ ಒಂದು ತುಳಸಿ ಕಟ್ಟೆ ಎದುರುಗಡೆ ಮದುಮಗ ಅಥವಾ ಮದುಮಗಳು ಯಾರಿದ್ದಾರೆ ಆ ಒಂದು ಮನೆಯದ್ದು ಅವರನ್ನು ಕೂರಿಸಿ ಅಲ್ಲಿ ಮೆಹಂದಿ ಹಚ್ಚುವಂಥ ಕೆಲಸ ಇರ್ತಾಯಿತ್ತು. ಆದರೆ ಈಗ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಂದು ಸ್ಟೇಜನ್ನು ರೆಡಿ ಮಾಡಿ, ಅಲ್ಲಿ ಒಂದು ಆಸನವನ್ನು ರೆಡಿ ಮಾಡಿ ಅಲ್ಲಿ ಅವರನ್ನು ಕೂರಿಸಿ ನಾವು ಅಲ್ಲಿ ಹೋಗಿ ಕೂತು ಅವರಿಗೆ ಅರಿಶಿನ ಅಂದರೆ ಮೆಹಂದಿಯನ್ನು ಹಚ್ಚುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ರೀತಿಯಾದ ಒಂದು ಫೋಟೋಗೆ ಪೋಸ್ ಕೊಡುವಾಗ ಚೆನ್ನಾಗಿ ಬರಲಿ ಅಂತನೋ, ಅಥವಾ ಯಾವುದೋ ಒಂದು ರಿಚ್ ಆಗಿರಲಿ ಅಥವಾ ಸ್ಟ್ಯಾಂಡರ್ಡ್ ಆಗಿರಲಿ ಅಂತನೋ ಒಂದು ಆಡಂಬರವನ್ನು ಆಚರಿಸಿಕೊಳ್ಳುವಂಥ ರೀತಿ ಇರ್ಬೋದು. ಇದನ್ನೆಲ್ಲ ನಾವೀಗ ನೋಡ್ತಾ ಇದ್ದೀವಿ. ಸೊ ಇದರಲ್ಲೇ ಒಂದು ಚೇಂಜಸ್ ಇದೆ. ಏನು ಅಂತ ಹೇಳಿದ್ರೆ, ಅದು ಓಕೆ, ಅಷ್ಟಾದರೆ ಓಕೆ. ಹಾಗೆ ಇನ್ನೊಂದು ಮುಂದುವರೆದು ಏನಂತ ಹೇಳಿದರೆ, ಮದುವೆ ಮನೆಗೆ ನಾವು ಹೋಗ್ತೀವಿ. ಮದುವೆ ಮನೆಗೆ ಹೋದಾಗ ಅಂದರೆ ಮದುವೆ ಫಂಕ್ಷನಿಗೆ ಹೋದಾಗ ಅಲ್ಲಿ ನಾವು ಶಾಸ್ತ್ರಗಳೆಲ್ಲ ಮುಗಿಯುತ್ತೆ. ಅಂದರೆ ಧಾರೆ ಇರುವಂಥದ್ದು ಅಥವಾ ತಾಳಿ ಕಟ್ಟಿಸುವಂಥದ್ದು, ಅಗ್ನಿ ಇದು ಮಾಡುವಂಥದ್ದು, ಅಗ್ನಿ ಸಾಕ್ಷಿಯಾಗಿ ನಾವು ಅವರನ್ನು ಪ್ರದಕ್ಷಿಣೆ ಬರೆಸಿ ಎಲ್ಲ ಇದು ಮಾಡಿ ಅವರು ಇನ್ನೇನು ಆಶೀರ್ವಾದ, ದೇವರ ಆಶೀರ್ವಾದ ಸಿಕ್ತು, ಎಲ್ಲರ ಸಮ್ಮುಖದಲ್ಲಿ ಅವರು ತಾಳಿ ಕಟ್ಟಿ ಆಯಿತು, ಹಸೆಮಣೆ ಏರಿ ಆಯಿತು, ಎಲ್ಲ ಆಯಿತು. ಕೊನೆಗೆ ಬಂದವರಿಂದ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಕ್ರಮ ಇರುತ್ತೆ ಫೈನಲಿ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ? ನಾವು ಸಾಮಾನ್ಯವಾಗಿ ಅವರು ಮದುಮಕ್ಕಳು ಆಶೀರ್ವಾದನ ಪಡ್ಕೊಳ್ಳುವಂಥವ್ರು, ನಾವು ಆಶೀರ್ವಾದನ ಮಾಡುವಂಥವ್ರು. ನಾವು ಯಾವ ರೀತಿ ಇರಬೇಕು? ನಾವು ಹೋಗ್ತೀವಿ ಜಾಮ್ ಧೂಮ್ ಅಂತ ಹೋಗಿ ಅಲ್ಲಿ ಆಶೀರ್ವಾದನ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ಅಲ್ಲಿ ಅಕ್ಕಿ ಕಾಳು ಇಟ್ಟಿರ್ತಾರೆ, ಅದನ್ನು ಅವರಿಗೆ ಆಶೀರ್ವಾದ ರೀತಿ ಅವರ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ವಿಶ್ ಮಾಡಿ, ಏನೋ ಒಂದು ಗಿಫ್ಟ್ ಇದ್ದರೆ ಗಿಫ್ಟ್ ಕೊಟ್ಟು ಅಥವಾ ಹೀಗೆ ಆಶೀರ್ವಾದ ಮಾಡಿ ಊಟಕ್ಕೆ ಹೋಗುವಂಥ, ಒಂದು ಫೋಟೋಗೆಲ್ಲ ಪೋಸ್ ಕೊಟ್ಟು ಊಟಕ್ಕೆ ಹೋಗುವಂಥ ಕ್ರಮ. ಆದರೆ ಅಷ್ಟೇ ಆದರೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿ ಇರೋದು ಅಂತ ಹೇಳಿದರೆ, ಒಂದು ಮೆಹಂದಿ ಹಚ್ಚುವಾಗ ಕೂಡ ಚಪ್ಪಲಿಯನ್ನು ಧರಿಸುವಂಥದ್ದು. ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಚಪ್ಪಲಿ ಧರಿಸೋದು. ಯಾಕೆ ಚಪ್ಪಲಿ ಧರಿಸಬೇಕು ಮೆಹಂದಿ ಹಚ್ಚುವಾಗ? ನಾವು ಯಾಕೆ ಹಚ್ಚೋದು? ಅವರಿಗೆ ಅವರ ಮೈ ಮನಸ್ಸು ತಂಪಾಗಿರಲಿ, ಅವರು ಮದುವೆಗೆ ಸಿದ್ಧ ಆಗಿರಲಿ, ಅವರದ್ದು ಏನೇ ಟೆನ್ಷನ್ಗಳಿದ್ದರೂ ಕೂಡ ಅವರು ಶಾಂತ ಆಗಲಿ, ಅವರ ದೇಹ ಆ ಒಂದು ಕೂಲ್ ಮೈಂಡಲ್ಲಿ ಇರಲಿ, ಅವರಿಗೆ ಇನ್ನೂ ಒಂದು ದೈವತ್ವದ ಆಶೀರ್ವಾದ ಅವರಿಗೆ ಸಿಗಲಿ, ಶುಕ್ರಬಲ ಜಾಸ್ತಿ ಆಗಲಿ ಅಂತ. ಮೆಹಂದಿ ಹಚ್ಚಿದ್ರೇ ಶುಕ್ರಬಲ ಜಾಸ್ತಿ ಆಗುತ್ತೆ. ಸೊ ಅದು ಎಲ್ಲನೂ ಜಾಸ್ತಿ ಆಗಬೇಕು, ಅವರಿಗೆ ಪಾಸಿಟಿವ್ ಎನರ್ಜಿ ಬರಬೇಕು, ಅವರಿಗೆ ಹುಮ್ಮಸ್ಸು ಬರಬೇಕು, ಖುಷಿಯಿಂದ ಇರಬೇಕು, ಅವರಿಗೆ ಒಂದು ಆಶೀರ್ವಾದ ಇರಲಿ ಅಂತ ನಾವು ಹಚ್ಚೋದು. ಆ ಸಮಯದಲ್ಲಿ ನಾವೆಲ್ಲರೂ ಹೋಗಿ ಚಪ್ಪಲಿ ಹಾಕ್ಕೊಂಡು ಎಲ್ಲೆಲ್ಲೆಲ್ಲೋ ಹೋಗಿ ಓಡಾಡಿಕೊಂಡು ಆ ಒಂದು ಕೊಳೆಭರಿತ ಚಪ್ಪಲಿ
ಶೂಸನ್ನು ಹಾಕ್ಕೊಂಡು ಸ್ಟೇಜನ್ನು ಏರಿ ಅಲ್ಲಿ ಅವರಿಗೆ ಮೆಹಂದಿ ಹಚ್ಚೋ ಕೆಲಸವನ್ನು ನಾವು ಮಾಡ್ತೀವಿ. ಅದೆಷ್ಟು ಸರಿ, ಎಷ್ಟು ಸರಿ ನೀವೇ ಹೇಳಿ, ನೀವೇ ಯೋಚಿಸಿ. ನಾನಂತೂ ಹಾಕೋದಿಲ್ಲ. ನೀವು ಯಾರಾದರೂ ಹಾಕ್ತಾ ಇದ್ದರೆ, ನೀವು ವಿಡಿಯೋ ನೋಡುವವರು, ಸೊ ನೀವು ಅಂದ್ಕೊಳ್ಳಿ ಎಷ್ಟು ಸರಿ ಅಂತ. ಅವರಿಗೆ ನಾವು ಆಶೀರ್ವಾದ ಮಾಡೋಕ್ಕೆ ಹೋಗೋದು, ನಾವೆಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಮೈ ಮನಸ್ಸು ಎಲ್ಲನೂ ಶುದ್ಧವಾಗಿದ್ದಾಗ ನಮ್ಮ ಆಶೀರ್ವಾದ ಅವರಿಗೆ ನೇರವಾಗಿ ಒಳ್ಳೆಯ ರೀತಿಯಿಂದ ತಲುಪುತ್ತೆ. ಸೊ ನಾವು ಆ ಒಂದು ಎಲ್ಲೆಲ್ಲೆಲ್ಲೋ ಓಡಾಡಿಕೊಂಡು ಹೇಳೋಕ್ಕಾಗಲ್ಲ ಯಾವ ದಾರಿಯಲ್ಲಿ ಏನಿರುತ್ತೆ, ಯಾವ ನೆಲದಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನೂ ನಾವು ಮೆಟ್ಕೊಂಡು ಬಂದಿರ್ತೇವೆ, ನಮ್ಗೆ ಗೊತ್ತಾಗಿರೋದಿಲ್ಲ. ಸೊ ಸ್ಪರ್ಶ ಆಗೋದಿಲ್ಲಲ್ಲ ಕಾಲಲ್ಲಿ, ಗೊತ್ತಾಗೋದಿಲ್ಲ. ಸೊ ಆ ರೀತಿಯಾಗಿ ನಾವು ಬಂದಾಗ ಆ ಒಂದು ಮೆಹಂದಿ ಹಚ್ಚೋ ಕಾರ್ಯಕ್ರಮದಲ್ಲೂ ಕೂಡ ಚಪ್ಪಲಿ ಹಾಕೋದು ಯಾಕೆ, ಅದು ಸರಿಯಲ್ಲ ಅನ್ನೋದು ನನ್ನ ಒಂದು ಭಾವನೆ. ಅದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇದು ಇರಲಿಲ್ಲ. ಈಗ ಒಂದು ಫಾರಿನ್ ಸ್ಟೈಲ್, ಎಲ್ಲವೂ ಫಾರಿನ್ ಸ್ಟೈಲ್ ಆಗೋಗಿದೆ. ಪ್ಲಾಸ್ಟಿಕ್ ಹೂಗಳನ್ನೆಲ್ಲ ಹಾಕುವಂಥದ್ದು ಅದೆಲ್ಲ ಇದ್ದಿರುವಂಥದ್ದೇ. ಅದ್ರ ಜೊತೆಗೆ ಈಗ ಚಪ್ಪಲಿ ಕೂಡ ಹಾಕ್ಕೊಂಡು ಆ ಒಂದು ಏನು ಪಾಸಿಟಿವಿಟಿ ಇರಬೇಕು ಅದೆಲ್ಲವೂ ನೆಗೆಟಿವಿಟಿ ಆಗ್ತದೆ. ಇನ್ನೊಂದು, ಅವರಿಗೆ ಮದುಮಕ್ಕಳಿಗೆ ಮದುವೆ ಆದಮೇಲೆ ಮದುಮಕ್ಕಳಿಗೆ ನಾವು ಆಶೀರ್ವಾದ ಮಾಡುವಾಗಲೂ ಕೂಡ ಎಲ್ಲರೂ ಏನು ಆಶೀರ್ವಾದ ಮಾಡಿಟ್ಟಿರ್ತಾರೆ ಅಂದರೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ತಾರೆ. ಆ ಒಂದು ಅಕ್ಕಿ ಕಾಳನ್ನು ನಾವು ಮೆಟ್ಕೊಂಡೇ ಹೋಗಿ ಅವರಿಗೆ ಆಶೀರ್ವಾದ ಮಾಡುವಂಥದ್ದು ಎಷ್ಟು ಸರಿ. ನಮಗೆ ಅಕ್ಕಿಯನ್ನು ರೈತರು ನೋಡಿ, ಒಂದಗಳು ಅನ್ನ ಬಿದ್ದರೂ ಕೂಡ ಅದನ್ನು ಕಣ್ಣಿಗೆ ಹೊತ್ಕೊಂಡು, ನೆಲದಲ್ಲಿದ್ದರೂ ಕೂಡ ಅದನ್ನು ಕಣ್ಣಿಗೆ ಹೊತ್ಕೊಂಡು ಅದನ್ನು ತಿನ್ನುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಸೊ ತುಂಬ ಒಂದು ಅಕ್ಕಿಗೆ, ಅನ್ನಕ್ಕೆ ತುಂಬ ಒಂದು ರೆಸ್ಪೆಕ್ಟ್ ಇದೆ. ಹಾಗೆ ನೀವು ಗೊತ್ತಿರುತ್ತೆ ನಿಮಗೆ, ಅದು ಭತ್ತದ ಕೆಲಸ ಮಾಡುವಾಗ ಕೂಡ ಚಪ್ಪಲಿಯನ್ನು ಹಾಕೋದಿಲ್ಲ. ಸೊ ಅಷ್ಟೊಂದು ಅದಕ್ಕೆ ಹೈಜಿನಿಕ್ ಅಂದ ಕೆಲಸನೂ ಇರ್ಬೋದು, ಹೈಜಿನಿಕ್ ಆಗಿರಲಿ ಅನ್ನೋ ಒಂದು ಇದು ಇರ್ಬೋದು, ಹಾಗೆ ರೆಸ್ಪೆಕ್ಟು ಇರ್ಬೋದು ಅಲ್ವಾ. ಸೊ ಅದರ ಪವಿತ್ರತೆ ಹಾಳಾಗ್ತದೆ ಅನ್ನೋದು ಕೂಡ ಒಂದು ಇರ್ಬೋದು. ಸೊ ಹಿಂದಿನವರು ಹಾಗೆ ಮಾಡ್ಕೊಂಡು ಬಂದಿದ್ರೆ ನಾವು ಅದನ್ನು ಮಾಡ್ಕೊಂಡು ಹೋಗುವ, ಈಗಿನ ಕಾಲಕ್ಕೆ ಹೊಂದಿಕೊಂಡು ಅದನ್ನೇ ಕಂಟಿನ್ಯೂ ಮಾಡುವ. ಅದನ್ನು ಯಾಕೆ ಇನ್ನೊಂದು ನೆಗೆಟಿವಿಟಿಯನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋದು ಅಲ್ವಾ. ಸೊ ಚಪ್ಪಲಿ ಹಾಕೋದು ಯಾಕೆ, ಆ ಒಂದು ಅನ್ನಕ್ಕೆ, ಆ ಒಂದು ಅಕ್ಕಿಗೆ ಎಷ್ಟು ಮಹತ್ವ ಇದೆ ಅಲ್ವಾ. ನಮ್ಮ ಒಂದು ಧರ್ಮದಲ್ಲಿ ಅಕ್ಕಿ ಕಾಳನ್ನು ಹಾಕಿದರೆ ಅದು ಆಶೀರ್ವಾದ. ಆ ಆಶೀರ್ವಾದ ಮಾಡಿದ್ದನ್ನೇ ನಾವು ತುಳಿತಾ ಇದ್ದೀವಲ್ಲ, ಚೂರು ಮಾಡ್ತಾ ಇದ್ದೀವಲ್ಲ. ಆ ಹೀಲ್ಸ್ ಚಪ್ಪಲ್ಗಳನ್ನು ಹಾಕಿ, ಶೂಸ್ಗಳನ್ನು ಹಾಕಿ ಆ ಒಂದು ಅಕ್ಕಿ ಕಾಳನ್ನು ನಾವು ಪುಡಿ ಮಾಡ್ತಿದ್ದೀವಲ್ಲ, ಎಷ್ಟು ಸರಿ. ಆ ಆಶೀರ್ವಾದ ಅಂತ ಬಿದ್ದ ಅಕ್ಕಿ ಕಾಳನ್ನು ನಾವು ನುಚ್ಚು ಮಾಡಿ ಹಾಕ್ತೀವಿ. ಸೊ ಅವರಿಗೆ ಏನು ಅಂತ ನಾವು ಆಶೀರ್ವಾದ ಮಾಡ್ತೀವಿ ಹೇಳಿ. ಇದಕ್ಕೆ ಈಗಿನ ಒಂದು ಕಾಲದಲ್ಲಿ ಪಾಸಿಟಿವ್ ಆಗುವ ಬದಲು ಅವರಿಗೆ ನೆಗೆಟಿವ್ ಆಗ್ತಾ ಇದೆ ಗಂಡ ಹೆಂಡತಿಗೆ. ಸೊ ಅವರವರೇ ಒಂದು ಬೆಲೆ ಕೊಡೋದಿಲ್ಲ. ಅವರೊಂದು ದೃಷ್ಟಿದೋಷನೋ ಅಥವಾ ಏನೋ ಒಂದು ಆಗಿ ಅವರಿಗೆ ನೆಗೆಟಿವಿಟಿ ತಾಗಿ ಅವರಿಗೆ ಮನಸ್ತಾಪಗಳು, ಡಿವೋರ್ಸ್ಗಳು ಇಂಥದ್ದೆಲ್ಲ ಆಗ್ತಾಯಿದೆ. ಸೊ ಸಫರ್ ಆಗೋದು ಯಾರು, ಆ ಒಂದು ತಂದೆ ತಾಯಿ ಅಥವಾ ಅವರಿಗೆ ಹುಟ್ಟಿದಂಥ ಮಕ್ಕಳು ಸಫರ್ ಆಗೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬರೀ ಹಿಂದೂ ಧರ್ಮ ಸನಾತನ ಧರ್ಮವನ್ನು ಉಳಿಸುವ ಬೆಳೆಸುವ ಎಲ್ಲವನ್ನೂ ಹೇಳುವುದಲ್ಲ, ಇದನ್ನೂ ಕೂಡ ಪಾಲಿಸಬೇಕು. ನಮ್ಮ ಕರ್ತವ್ಯ ಇದು. ಯಾಕಂದರೆ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು. ಫಾರಿನ್ ಸ್ಟೈಲ್ ಅಥವಾ ಬೇರೆ ಧರ್ಮಗಳಲ್ಲಿ ಚಪ್ಪಲಿ ಹಾಕ್ತಾರೆ, ಓಕೆ ಹಾಕಲಿ, ನಾವು ಯಾಕೆ ಹಾಕಬೇಕು? ನಮಗೆ ಯಾರು ಹೇಳಿಕೊಟ್ಟಿದ್ರು? ನೀವು ನೋಡಿದ್ದೀರಾ ಎಲ್ಲಿಯಾದರೂ ಹಿಂದೆ, ಒಂದು 5 ವರ್ಷಗಳ ಹಿಂದೆ ನೋಡಿದ್ದೀರಾ ಎಲ್ಲಿಯಾದರೂ ಮೆಹಂದಿಗೆ ಚಪ್ಪಲಿ ಹಾಕುವಂಥದ್ದನ್ನು ನೋಡಿದ್ದೀರಾ? ಇಲ್ಲ ತಾನೆ, ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗೀಗ ನಾವು ಮಾಡರ್ನ್ ಆಗ್ತಾ ಇಂಗ್ಲೀಷ್ಗಳನ್ನೆಲ್ಲ ಕಲಿತಾ ಹೈಫೈ ಆಗ್ತಾ ರಿಚ್ನೆಸ್ ಬರ್ತಾ ನಾವು ಇನ್ನೂ ಒಂದು ತಪ್ಪನ್ನು ಮಾಡ್ತಾ ಹೋಗ್ತಿದ್ವಿ. ನಾವು ಗೊತ್ತಾಗೋದಿಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ. ಸೊ ಅದರಲ್ಲೇ ನಮ್ಮ ಮಕ್ಕಳಿಗೆ ನಾವು ಹಿಂದುತ್ವದ ಒಂದು ಬೆಲೆಯನ್ನು ನಾವು ಮರೆಸ್ತಾ ಇದ್ದೀವಿ. ಸೊ ನಾವು ಕೊಡೋ ಒಂದು ಅಗೌರವ, ಅದು ಮಕ್ಕಳಿಗೆ ಗೌರವ ಕೊಡೋ ಒಂದು ಬುದ್ಧಿನೇ ಬರೋದಿಲ್ಲ. ಅವರು ಎಲ್ಲ ಕಡೆ ಚಪ್ಪಲಿ ಹಾಕ್ತಾರೆ ನಮ್ಮ ಮಕ್ಕಳು. ನಾವು ದೇವರ ಮನೆಗೆ ಚಪ್ಪಲಿ ಹಾಕ್ತೇವಾ? ಇಲ್ಲ ಅಲ್ವಾ. ದೇವಸ್ಥಾನಕ್ಕೆ ಹಾಕ್ತೀವಾ? ಇಲ್ಲ ಅಲ್ವಾ. ಸೊ ಹಾಗೆ ಮದುವೆ ಅಂತ ಹೇಳಿದರೆ ಅದೇ ಒಂದು ರೀತಿ, ಪಾರ್ವತಿ ಕಲ್ಯಾಣ ಅಂತ ಹೇಳ್ತೀವಿ. ಹಾಗೆ ಆ ಒಂದು ಅತ್ಯದ್ಭುತವಾದ ಕಾರ್ಯ, ಜೀವನದ ಕಾರ್ಯ,
ಜೀವನದ ಕೆಲಸ ಮದುವೆ ಅನ್ನೋದು. ಆ ಒಂದು ಮದುವೆ ಚೆನ್ನಾಗಿ ಆಗಲಿ ಬಿಡಿ, ಯಾಕೆ ನೀವು ಚಪ್ಪಲಿ ಎಲ್ಲ ಹಾಕಿ ಅದನ್ನು ಅಶುದ್ಧ ಮಾಡ್ತೀರಿ ಅಥವಾ ಅಪವಿತ್ರತೆ ಮಾಡ್ತೀರಿ? ಬೇಡ, ನಿಲ್ಲಿಸಿ. ಚಪ್ಪಲಿ ಹಾಕೋದು ಒಳ್ಳೆಯದಲ್ಲ. ಕೆಳಗೆ ಇಡಿ, ಕೆಳಗೆ ಇಟ್ಟು ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬನ್ನಿ, ಮತ್ತೆ ಹಾಕಿ. ಯಾಕೆ ಫೋಟೋದಲ್ಲಿ ಬರಬೇಕಾ ನಿಮ್ಮ ಚಪ್ಪಲಿ ಯಾವ ರೀತಿ ಇದೆ, ಎಷ್ಟು ಚೆಂದ ಇದೆ, ಅಥವಾ ಯಾವ ಶೂ ಹಾಕಿದ್ದೀರಿ, ಇದೆಲ್ಲ ಬರಬೇಕಾ? ಅದರ ಅಗತ್ಯ ಇಲ್ಲ. ಬೇರೆಯವರಿಗೆ ತೋರಿಸ್ಕೊಂಡು ನಾವು ಓಡಾಡಬೇಕಾಗಿಲ್ಲ. ನಮ್ಮ ಐಶ್ವರ್ಯವನ್ನಾಗಲಿ, ನಮ್ಮ ಒಂದು ಡಿಗ್ನಿಟಿ ಆಗಲಿ, ಅದು ಚಪ್ಪಲಿಯಲ್ಲಿ ಅಳೆಯುವಂಥದ್ದು ಬೇಡ. ಚಪ್ಪಲಿ ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟರೆ ಒಳ್ಳೆಯದು. ಕೆಟ್ಟವರನ್ನು ಹೇಳ್ತೀವಲ್ಲ, ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅಂತ ದೊಡ್ಡವರು ಹೇಳೋ ಮಾತನ್ನು ನೀವು ಕೇಳಿರ್ಬೋದು. ಸೊ ಅದಕ್ಕಾಗಿ ಯಾವ ಕೆಲಸಕ್ಕೆ ಚಪ್ಪಲಿ ಹಾಕಬೇಕು ಹಾಕಿ, ಎಲ್ಲ ಕಡೆ ಹಾಕಿ, ಆದರೆ ಚಪ್ಪಲಿ ಯಾವ ಕಡೆ ಹಾಕಬಾರ್ದು ಅಲ್ಲಿ ಹಾಕಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದನ್ನು ಪಾಲಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಈ ವಿಷಯವನ್ನು ತಿಳಿಲಿ. ಹಾಗೆ ನಿಮ್ಮ ಏನು ಕಮೆಂಟ್ಸ್ ಇದೆಯೋ ಮಾಡಿ, ನಾನು ಅದನ್ನು ನೋಡ್ತೀನಿ. ಸೊ ನಿಮ್ಮ ಭಾವನೆ ಯಾವ ರೀತಿ ಇದೆ ನನಗೂ ಅರ್ಥ ಆಗುತ್ತೆ. ಸೊ ಹಿಂದೂ ಸನಾತನ ಧರ್ಮವನ್ನು ಉಳಿಸಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಲೇಬೇಕಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಸನಾತನ ಧರ್ಮ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.